ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸರ್ವಿಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ನಾನು ಈ ದಿನ ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೆ. ಅದೇನಂತ ಅಂದರೆ, ಜೀನ್ಸಲ್ಲಿ ಶುಗರ್ ಬರುತ್ತೆ ಕೆಲವೊಬ್ಬರಿಗೆ, ನನಗೂ ಸಹ ಬಂದಿತ್ತು. ಅದನ್ನು ನಾನು ಯಾವ ರೀತಿ ಫೇಸ್ ಮಾಡಿದೆ, ಅದು ಯಾವ ರೀತಿ ಸಾಲ್ವ್ ಮಾಡಿಕೊಂಡೆ, ಇವಾಗ ನನಗೆ ಶುಗರ್ ಇದೆಯಾ ಇಲ್ವಾ, ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡೋಣ ಸ್ನೇಹಿತರೆ. ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ನಾನು ನಾರ್ಮಲಾಗಿ ಹೆಲ್ತಿಯಾಗೇ ಇದ್ದೆ. ನನಗೆ ಯಾವುದೇ ತೊಂದರೆ ಸಹ ಇರಲಿಲ್ಲ. 3 ತಿಂಗಳವರೆಗೆ ಮಾಮೂಲಿ ಎಲ್ಲರಿಗೂ ಯಾವ ರೀತಿ ವಾಮಿಟಿಂಗು ಮತ್ತು ಮಾರ್ನಿಂಗ್ ಸೆನ್ಸೇಷನ್ ಇರುತ್ತೋ ಅದೆಲ್ಲ ನನಗೂ ಸಹ ಇತ್ತು. 3 ತಿಂಗಳು ಅದೆಲ್ಲ ಫೇಸ್ ಮಾಡಿಕೊಂಡೇ ಬಂದೆ. ಆಮೇಲೆ 3 ತಿಂಗಳಿಂದ 6 ತಿಂಗಳವರೆಗೂ ಚೆನ್ನಾಗೇ ಇತ್ತು. ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಊಟ ಮಾಡ್ತಾಯಿದ್ದೆ, ಚೆನ್ನಾಗಿ ತಿಂತಾಯಿದ್ದೆ. ಆಮೇಲೆ 6 ತಿಂಗಳಾದಮೇಲೆ ನನಗೆ ಮತ್ತೆ ವಾಮಿಟ್ ಬರೋ ಥರ ಆಗೋದು ಅದೆಲ್ಲ ಆಯ್ತಾಯಿತ್ತು. ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಬೇಬಿ ಗ್ರೋತ್ ಆಯ್ತಾ ಇದ್ದ ಕಾರಣ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ನಿದ್ದೆ ಬರ್ತಾ ಇರಲಿಲ್ಲ, ಅಂಗಾಲಿ ಎಲ್ಲ ತುಂಬ ಉರಿ ಕಾಣಿಸೋದು. ಮತ್ತು ಊಟ ಮಾಡಿದ್ರೆ ಜೀರ್ಣ ಆಗದೆ ಇರೋದು, ಎಲ್ಲ ಎದೆ ಮೇಲೆ ಇರೋದು, ಕುತ್ತಿಗೆ ಉರಿ ಬರೋದು, ಆ ಥರ ಎಲ್ಲ ಆಗೋದು. ಮತ್ತು ನೈಟೆಲ್ಲ ನಿದ್ದೆನೇ ಬರ್ತಾ ಇರಲಿಲ್ಲ ನನಗೆ. ನೆತ್ತಿಗೆಲ್ಲ ತುಂಬ ಹರಳೆಣ್ಣೆ ಹಚ್ಕೊತಾ ಇದ್ದೆ. ಏನು ಮಾಡಿದ್ರೂ ನಿದ್ದೆ ಬರ್ತಾ ಇರಲಿಲ್ಲ. ಬೇಗ ಊಟ ಮಾಡಿಬಿಟ್ಟು ಸ್ವಲ್ಪ ವಾಕ್ ಮಾಡಿ ಬಿಸಿನೀರು ಕುಡಿದು ಮಲ್ಕೊಂಡ್ರು ನನಗೆ ಸಹ ನಿದ್ದೆ ಬರ್ತಾ ಇರಲಿಲ್ಲ. ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ಒಂದು ಸರಿ ಚೆಕ್ ಮಾಡಿಸ್ತು. ಅವರು ನನಗೆ ಬ್ಲಡ್ ಟೆಸ್ಟಿಗೆ ಬರೆದ್ರು. ಬ್ಲಡ್ ಟೆಸ್ಟಿಗೆ ಬರೆದ್ಮೇಲೆ ನನಗೆ ಆಮೇಲೆ ಗೊತ್ತಾಯಿತು ನನಗೆ ಶುಗರ್ ಸ್ಟಾರ್ಟ್ ಆಗಿತ್ತು. ಅದನ್ನು ರಿಪೋರ್ಟ್ ಸಮೇತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನೋಡೋಣ ಬನ್ನಿ ರಿಪೋರ್ಟನ್ನು. ಸ್ನೇಹಿತರೆ, ನನ್ನ ರಿಪೋರ್ಟ್ ಬಂದ್ಬಿಟ್ಟು ನಾನು ESIಯಲ್ಲಿ ಫುಲ್ಲು ಚೆಕ್ ಮಾಡಿಸಿರೋದು. ನಾನು ಔಟ್ಸೈಡ್ ಚೆಕ್ ಮಾಡಿಸಿದೆ, ಆದರೆ ಔಟ್ಸೈಡ್ ರಿಪೋರ್ಟು ನನಗೆ ಸರಿ ಬರ್ತಾ ಇರಲಿಲ್ಲ. ನಾನು ಫುಲ್ಲು ESIಯಲ್ಲೇ ಚೆಕಪ್ ಮಾಡಿಸಿರೋದು. ಬ್ಲಡ್ ಟೆಸ್ಟ್ ಮಾತ್ರನೇ, ಸ್ಕ್ಯಾನಿಂಗ್ ಎಲ್ಲ ಔಟ್ಸೈಡ್ ತೊಗೊಂಡಿದ್ದೀನಿ. ಬ್ಲಡ್ ಟೆಸ್ಟ್ ಬಂದ್ಬಿಟ್ಟು ನೋಡಿ ಯಾವ ಡೇಟಲ್ಲಿ ಮಾಡಿದ್ದೀನಿ ಅಂತೇಳಿ. 19ನೇ ತಾರೀಕು 4ನೇ ತಿಂಗಳು 2024ನೇ ಇಸ್ವಿಲಿ ತೊಗೊಂಡಿದ್ದಾರೆ ಬ್ಲಡ್ಡು. 20ನೇ ತಾರೀಕು ನೆಕ್ಸ್ಟ್ ಡೇನೇ ನನಗೆ ರಿಪೋರ್ಟ್ ಬಂದಿದೆ. ಅದರಲ್ಲಿ ಬ್ಲಡ್ ತೊಗೊಳ್ಳೋದಿನ ಊಟಕ್ಕೆ ಮುಂಚೆ ಒಂದು ಸರಿ, ಊಟ ಆದಮೇಲೆ ಒಂದು ಸರಿ ತೊಗೊಂಡಿದ್ರು. ಟಿಫನ್ಗೆ ಮುಂಚೆ, ಟಿಫನ್ ಆದಮೇಲೆ. ಟಿಫನ್ಗೆ ಮುಂಚೆ ತೊಗೊಂಡಿರೋದ್ರಲ್ಲಿ 118 ಬಂದಿದೆ. ಟಿಫನ್ ಆದಮೇಲೆ 142 ಬಂದಿದೆ ಸ್ನೇಹಿತರೆ. ಇದರಲ್ಲಿ ಬರೀ 142 ಇತ್ತಲ್ಲ, ನಾನು ಇಷ್ಟೇ ಅಲ್ವಾ ಅಂತೇಳಿ ನಾನು ಅಂದ್ಕೊಂಡಿದ್ದೆ. ಆವಾಗ ಇಲ್ಲ, ಇದು ಸಿಮ್ಟಮ್ ಕಾಣಿಸ್ತಾ ಇದೆ, ಶುಗರ್ ಇದೆ, ಚಾನ್ಸಸ್ ಇರುತ್ತೆ ಅಂತೇಳಿ ನನಗೆ ಮತ್ತೆ ಬ್ಲಡ್ ಟೆಸ್ಟಿಗೆ ಬರೆದ್ರು. ಪ್ರೆಗ್ನೆನ್ಸಿ ಇರೋ ಕಾರಣ ಡಿಲೇ ಮಾಡೋಂಗಿಲ್ಲ ಅಂತೇಳಿ ಇಮಿಡಿಯೇಟ್ಲಿ ಅಲ್ಲೇ ಬ್ಲಡ್ ತೊಗೊಂಡ್ರು ಸ್ನೇಹಿತರೆ, ಚೆಕ್ ಮಾಡೋಕ್ಕೆ ಅಂತೇಳಿ. ಆದರೆ ರಿಪೋರ್ಟ್ ಮಾತ್ರ 22ನೇ ತಾರೀಕು ಬಂತು. ನೋಡಿ, ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಇದೆ ಅಂತ ಅಂದರೆ ಡಾಕ್ಟ್ರು ಸಹ ಡಿಲೇ ಮಾಡಲ್ಲ, ಅಲ್ಲೇ ಇಮಿಡಿಯೇಟ್ಲಿ ಚೆಕ್ ಮಾಡಿದ್ರು. ಅದು ಬ್ಲಡ್ ಟೆಸ್ಟ್ ಬಂದ್ಬಿಟ್ಟು HbA1c ಅಂತೇಳಿ, ಅದು 6% ಇರಬೇಕು. ಆದರೆ ಇದು ನನಗೆ 6.1 ಇತ್ತು. ಅದರಿಂದ ಅವರು ಕನ್ಫರ್ಮ್ ಆಯಿತು ಶುಗರ್ ಸ್ಟಾರ್ಟ್ ಆಗಿದೆ ಅವ್ರಿಗೆ ಅಂತೇಳಿ. ESIಲಿ ಶುಗರ್ ಟೆಸ್ಟ್ ಮಾಡೋಕ್ಕೆ ಮತ್ತು ಶುಗರ್ ಪೇಷೆಂಟ್ಗಳಿಗೆ ಅಂತಲೇ ಬೇರೆಯೇ ವಾರ್ಡ್ ಇರುತ್ತೆ, ಅಲ್ಲಿ ಕಳಿಸ್ಕೊಟ್ರು. ಅಲ್ಲಿ ಹೋಗಿ ತೋರಿಸಿದವಾಗ ಅವರು ಶುಗರ್ ಸ್ಟಾರ್ಟ್ ಆಗಿದೆ ಅಂತೇಳಿ ನನಗೆ ಮೆಟ್ಫಾರ್ಮಿನ್ 500 mg ಟ್ಯಾಬ್ಲೆಟ್ನ ಬರೆದ್ರು. ಹಾಗೆ ಸ್ನೇಹಿತರೆ, 1 ತಿಂಗಳು ಇದನ್ನೆಲ್ಲ ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಹೇಳಿದರು. ನಾನು ಹಂಗೆ ಮಾಡಿಸ್ದೆ ಬ್ಲಡ್ ಟೆಸ್ಟ್ ಎಲ್ಲ. ನೆಕ್ಸ್ಟ್ ಮಂತು ಅದೇ ಥರ ಹೋಗಿ ಅದೇ ಡೇಟಿಗೆ ಮಾಡಿಸ್ದೆ ಸ್ನೇಹಿತರೆ. ನೋಡಿ, ಈ ಡೇಟ್ ಬಂದು 5ನೇ ತಿಂಗಳಲ್ಲಿ ಮಾಡ್ತಿದ್ದೀನಿ, ಸೇಮ್ 20ನೇ ತಾರೀಕು. ಆಗ ಊಟಕ್ಕಿಂತ ಮುಂಚೆ ಎಷ್ಟಿತ್ತು, ಊಟ ಆದಮೇಲೆ ಎಷ್ಟಿತ್ತು ಅಂತಂದರೆ, ಊಟಕ್ಕಿಂತ ಮುಂಚೆ ನನಗೆ 129 ಇತ್ತು, ಊಟ ಆದಮೇಲೆ ನನಗೆ 158 ಇತ್ತು ಸ್ನೇಹಿತರೆ. ನೋಡಿ, ಮತ್ತೆ ರೇಜ್ ಆಗಿಬಿಟ್ಟಿತ್ತು ಇದು. ಫಸ್ಟ್ ಅಂದರೆ 142 ಇದ್ದದ್ದು 158 ಆಗ್ಬಿಟ್ಟೈತೆ ಈ ತಿಂಗಳಲ್ಲಿ ಊಟ ಆದಮೇಲೆ. ಡಾಕ್ಟ್ರು ಏನಕ್ಕಿದ್ದು ಜಾಸ್ತಿ ಆಗೈತೆ, ಮೆಡಿಷನ್ ತೊಗೊಂಡಿಲ್ವ ಅಂದರು. ಮೆಡಿಷನ್ ತೊಗೊಂಡಿದ್ದೆ, ಆದರೂ ಸಹ ನನಗೆ ಜಾಸ್ತಿ ಆಗಿತ್ತು. ರಿಪೋರ್ಟ್ ಎಲ್ಲ ನೋಡಾದ್ಮೇಲೆ ಸ್ನೇಹಿತರೆ, ಫಸ್ಟು ಹೋಗಿದಾಗ ನನಗೆ 2 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದರು, ಶುಗರ್ ಟ್ಯಾಬ್ಲೆಟ್ನ. ಆಮೇಲೆ 2ನೇ ಸರಿ ರಿಪೋರ್ಟ್ ಬಂದಮೇಲೆ ನನಗೆ ಈಗ 3 ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ರು. ಮಧ್ಯಾಹ್ನನೂ ಸಹ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೇಳಿದ್ರು, ಬೆಳಗ್ಗೆ ಸಾಯಂಕಾಲ ತೊಗೋತಾ ಇದ್ದೆ. ಅಷ್ಟೊತ್ತಿಗಾಗಲೇ ನನಗೆ 7 ತಿಂಗಳು ಕಂಪ್ಲೀಟ್ ಆಗಿತ್ತು, 8ನೇ ತಿಂಗಳಿಗೆ ಬಿದ್ದಿತ್ತು ಸ್ನೇಹಿತರೆ. ಮತ್ತು ಡಾಕ್ಟ್ರು ಈ ಮೆಡಿಷನ್ನ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ತಿಂಗಳು ಬಂದು ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರು. ಮತ್ತೆ ಹೋಗಿ ನೆಕ್ಸ್ಟ್ ತಿಂಗ್ಳಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಇನ್ನೂ ಜಾಸ್ತಿನೇ ಆಗಿತ್ತು. 158 ಇದ್ದಿದ್ದು 188 ಆಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಅದನ್ನು ನಾನು 20ನೇ ತಾರೀಕು ಟೆಸ್ಟ್ ಮಾಡಿಸಿಲ್ಲ, 7ನೇ ತಾರೀಕೆ ಟೆಸ್ಟ್ ಮಾಡಿಸ್ದೆ. ಇದು ಅಷ್ಟಾಗ್ಬಿಟ್ಟಿತ್ತು. ಅವ್ರ ಡಾಕ್ಟ್ರು ಜಾಸ್ತಿ ಆಗ್ತಾಯಿದೆ ಅಂತೇಳಿ, ನೀವು ಬೆಳಿಗ್ಗೆ ಸಾಯಂಕಾಲ ಡೈಲಿ ಊಟಕ್ಕಿಂತ ಮುಂಚೆ, ಊಟ ಆದಮೇಲೆ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ, ಅದು ರಿಪೋರ್ಟ್ ತಂದು ನಮಗೆ ಕೊಡಿ ಅಂತ ಹೇಳಿದರು. ನಾನು ಅದನ್ನು ತೊಗೊಂಡೋಗಿ ಕೊಟ್ಟೆ. ಅದು ನನಗೆ ಡೆಲಿವರಿ ಟೈಮಲ್ಲಿ ಅದು ರಿಪೋರ್ಟು ಫೈಲಲ್ಲಿ ಸೇರ್ಕೊಂತು ಸ್ನೇಹಿತರೆ. ಅದು ಇಲ್ಲ ನನ್ನ ಹತ್ರ ಇವಾಗ. ನೆಕ್ಸ್ಟು ಅಲ್ಲೇ ಇದು ಡಾಕ್ಟ್ರು ಒಬ್ಬರು ಇಲ್ಲಿ ಮಧುಮೇಹಿಗಳಿಗೆ ಆಹಾರ ಅಂತೇಳಿ ESI ಕಡೆಯಿಂದ ಒಂದು ಸಜೆಷನ್ ಕೊಡ್ತಾರೆ, ಅಲ್ಲೋಗಿ ಕೇಳ್ಕೊಳ್ಳಿ, ಇದು ಪ್ರೆಗ್ನೆನ್ಸಿ ಇರೋದ್ರಿಂದ ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅಂತೇಳಿ ಕಳಿಸಿದ್ರು. ಹಾಗೆ ಸ್ನೇಹಿತರೆ, ನಾವು
ಡಾಕ್ಟ್ರ್ ಹೇಳೋ ಥರ ಹೋಗ್ಬಿಟ್ಟು ಸಜೆಷನ್ ಕೊಡ್ತಾರಲ್ಲ ಅಲ್ಲಿ ಹೋಗಿ ಕೇಳಿದ್ವು. ಅವರು ಆಯುರ್ವೇದಿಕ್ ಡಾಕ್ಟ್ರು, ಅವರು ಸಹ ತುಂಬ ಚೆನ್ನಾಗೇ ಹೇಳಿದ್ರು. ನಮಗೆ ಅರ್ಥ ಆಗೋ ರೀತಿಯೇ ನಮಗೆ ಆಹಾರ ಯಾವ ರೀತಿ ತಿನ್ನಬೇಕು, ಯಾವ ಟೈಮಲ್ಲಿ ಹಾಲು ಕುಡಿಬೇಕು, ಯಾವ ಟೈಮಲ್ಲಿ ಸಿರಿಧಾನ್ಯ ಯೂಸ್ ಮಾಡಬೇಕು, ಯಾವ ಟೈಮು ಮೊಳಕೆ ಕಾಳು ತಿನ್ನಬೇಕು, ಹಣ್ಣು ಯಾವಾಗ ತಿನ್ನಬೇಕು ಎಲ್ಲನೂ ಬಿಡಿಸಿ ಹೇಳಿದ್ರು. ಒಂಥರ ಕೌನ್ಸಿಲಿಂಗ್ ಥರನೇ ಮಾಡಿದ್ರು. ನಾವು ಸೇಮ್ ಅವ್ರು ಯಾವ ರೀತಿ ಹೇಳ್ಕೊಟ್ಟಿದ್ರು ಹಂಗೆ ಫಾಲೋ ಮಾಡಿದ್ವು ಸ್ನೇಹಿತರೆ. ಆದರೂ ಸಹ ನನಗೆ ಶುಗರ್ ಕಂಟ್ರೋಲಿಗೆ ಬರ್ತಾನೆ ಇರಲಿಲ್ಲ. ಅದು ಏನರಿಂದ ಹಂಗೆ ಆಯ್ತಿತ್ತು ಅಂತ ಗೊತ್ತಿರಲಿಲ್ಲ. ನಂಗೆ ತುಂಬಾ ನಿದ್ದೆ ಕಡಿಮೆ ಮಾಡ್ತಿದ್ದೆ, ಅದೊಂದೇ ನನಗೆ ಪ್ರಾಬ್ಲಮ್ ಇದ್ದಿದ್ದು. ಆಮೇಲೆ NST ಟೆಸ್ಟ್ ಕೂಡ ಆವಾಗವಾಗ ಮಾಡ್ತಾ ಇರೋರು. ನಾನು ಶುಗರ್ ಟೆಸ್ಟಿಗೆ ಬಂದಾಗಲೆಲ್ಲ NST ಟೆಸ್ಟ್ ಮಾಡ್ತಾಯಿದ್ರು. ನನಗೆ ಮೆಡಿಷನಲ್ಲಾಗಲಿ ಆಹಾರದಲ್ಲಾಗಲಿ ಯಾವುದ್ರಲ್ಲೂ ಸಹ ಶುಗರ್ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸ್ನೇಹಿತರೆ. ಶುಗರು ರೇಸ್ ಆಗ್ತಾನೆ ಹೋಗ್ತಾಯಿತ್ತು. ಹಾಗೆ ಶುಗರು ರೇಸ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬೇಬಿ ತುಂಬಾ ಗ್ರೋತ್ ಆಗುತ್ತೆ, ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಿಬಿಡುತ್ತೆ ಒಳಗಡೆ. ಆಮೇಲೆ ಡೆಲಿವರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಸ್ಕ್ಯಾನಿಂಗ್ ಮಾಡಿದವಾಗೆಲ್ಲ ಹೇಳೋರು ಬೇಬಿ ತುಂಬಾ ಗ್ರೋತ್ ಆಗ್ತಾಯಿದೆ, ನಿಮಗೆ ಶುಗರ್ ಇದೆಯಾ ಅಂತ ಕೇಳೋರು. ಬೇಬಿ ಗ್ರೋತ್ ನೋಡೇ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಶುಗರ್ ಇದೆ ಅಂತೇಳಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನನಗೆ ಡೆಲಿವರಿ ಡೇಟ್ ಇದ್ದಿದ್ದು ಜುಲೈ ತಿಂಗಳು 21ನೇ ತಾರೀಕು 2024ನೇ ಇಸ್ವಿಲಿ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು. ಆದರೆ ನನಗೆ ತುಂಬ ಶುಗರ್ ಹೆವಿ ಆಯ್ತಾ ಇದ್ದಿದ್ದ ಕಾರಣ ಅವರು ಇನ್ನೂ 20 ಡೇಸ್ ಮುಂದೆನೇ ನನ್ನನ್ನು ಅಡ್ಮಿಟ್ ಮಾಡಿಕೊಂಡ್ರು. 1ನೇ ತಾರೀಕೆ ನನ್ನ ಅಡ್ಮಿಟ್ ಮಾಡಿಕೊಂಡ್ರು, ಜುಲೈ 1ನೇ ತಾರೀಕಲ್ಲೇ 3 ಡೇಸ್ ಅಡ್ಮಿಟ್ ಮಾಡ್ಕೊಂಡಿದ್ರು. ಡೈಲಿ NST ಟೆಸ್ಟ್ ಮಾಡ್ತಾಯಿದ್ರು. ಆಮೇಲೆ ಮೆಡಿಷನಲ್ಲೆಲ್ಲ ಕಂಟ್ರೋಲ್ ಮಾಡೋಕ್ಕೆ ನೋಡಿದ್ರು. ಮೆಡಿಷನಲ್ಲಿ ಬಹುಶಃ ಕಂಟ್ರೋಲ್ ಆಗಿತ್ತು ಅನಿಸುತ್ತೆ, ಯಾಕೆಂದರೆ ಆ ರಿಪೋರ್ಟೆಲ್ಲ ನಮಗೆ ಕೊಡಲ್ಲ. ESIಲಿ ನಾವು ಡೆಲಿವರಿ ಮಾಡಿಕೊಂಡ್ರೆ ಪ್ರತಿಯೊಂದು ರಿಪೋರ್ಟು ಸಹ ಅವರೇ ತೊಗೊತಾರೆ ಸ್ನೇಹಿತರೆ. ಲಾಸ್ಟಲ್ಲಿ ಬರಬೇಕಾದ್ರೆ ಡೆಲಿವರಿ ಸಮ್ಮರಿ ಅಂತೇಳಿ ಒಂದು ಕೊಡ್ತಾರೆ, ಬೇಬಿಗೊಂದು ಮತ್ತು ತಾಯಿಗೊಂದು 2 ಕೊಡ್ತಾರೆ ಸಮ್ಮರಿನ. ಹಾಗೆ ಅವರು ಡೆಲಿವರಿ ಮುಗಿಸ್ಕೊಂಡು ಬರಬೇಕಾದ್ರೆ ಸ್ನೇಹಿತರೆ 1.5 ತಿಂಗಳು ಬಿಟ್ಟು ನೆಕ್ಸ್ಟ್ ಬರೋವಾಗ ನೀವು ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದರು. ಸೇಮ್ ನಾನು ಅದೇ ಥರ 1.5 ತಿಂಗಳು ಬಿಟ್ಟು ಹೋಗಿದ್ದೆ. ಡೆಲಿವರಿ ಆದಮೇಲೆ ನನಗೆ ಶುಗರ್ ಸಂಪೂರ್ಣವಾಗಿ ಇರಲೇ ಇಲ್ಲ, ಕರೆಕ್ಟ್ ನಾರ್ಮಲ್ ಸ್ಥಿತಿಯಲ್ಲೇ ಇತ್ತು. ನೋಡಿ ನನ್ನ ಶುಗರ್ ಇಷ್ಟಿತ್ತು, ನಾರ್ಮಲ್ ಸ್ಟೇಜ್ ಇದು. ಅದು ಒಬ್ಬೊಬ್ರಿಗೆ ಬಂದರೆ ಹೋಗುತ್ತೆ, ಒಬ್ಬೊಬ್ರಿಗೆ ಹೋಗಲ್ಲ. ನನಗೆ ಸದ್ಯ ದೇವ್ರ ದಯೆಯಿಂದ ಹೋಗಿದೆ. ನನಗೆ ನಾರ್ಮಲ್ ಆಗಿದೆ, ನಾರ್ಮಲ್ ಸ್ಟೇಜಲ್ಲಿ ಇದೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೀಗೆ ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತೀನಿ, ನಾನು ವಿಡಿಯೋ ನೋಡ್ತಾ ಇರ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.